ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಮೊನ್ನೆ ನಡೆದಂಥ ಅನುಬಂಧ ಅವಾರ್ಡ್ಸನ್ನು ಒಂದಿಷ್ಟು ಅವಾರ್ಡ್ಸ್ ಯಾರಿಗೆಲ್ಲ ಹೋಗಿದೆ ಏನು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಹೋಪ್ ನೀವೆಲ್ಲರಿಗೂ ಈ ಒಂದು ವೀಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಕಂಪ್ಲೀಟಾಗಿ ಎಲ್ಲ ಅವಾರ್ಡ್ಸ್ ಇರಲ್ಲ, ಕೆಲವೊಂದು ಅವಾರ್ಡ್ಸ್ ಇವಾಗ ಏನು ಲೀಕ್ ಆಗಿದೆ ಅದು ಮಾತ್ರ ಬರೋದು. ಸೊ ಅನುಬಂಧ ಅವಾರ್ಡ್ಸ್ ಈ ತಿಂಗಳಲ್ಲೇ ಬರುತ್ತೆ. ಸೊ ಡೇಟ್ ಮತ್ತು ಇವತ್ತು ಏನು ಅಂತೆಲ್ಲ ನಾನು ಇನ್ಫಾರ್ಮ್ ಮಾಡ್ತೀನಿ. ಬಟ್ ಇವಾಗ ಯಾವ್ಯಾವ ಅವಾರ್ಡ್ ಯಾರಿಗೆ ಸಿಕ್ಕಿದೆ ಅಂತ ನೋಡೋದಾದರೆ, ಸೊ ಮೇನ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಯಾರೆಲ್ಲ ಸೀಸನ್ 10 ಬಂದು ಹೋಗಿದ್ರು, ಸೊ ಅವರಿಗೆ ಯಾವ ಅವಾರ್ಡ್ಸ್ ಬಂದಿದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಅದೇ ಜಾಸ್ತಿ ಲೀಕ್ ಆಗಿರುವಂಥದ್ದು. ಸೊ ನಾಮಿನೇಟ್ ಆಗಿರೋದ್ರೊಳಗೆ ಸಂಗೀತ ಅವರು ಕೂಡ ನಾಮಿನೇಟ್ ಆಗಿದ್ದರು. ಅವರು ನಾಮಿನೇಟ್ ಆಗಿದ್ದು ಯೂತ್ ಐಕಾನ್ಗೆ. ಸೊ ಜನ ಮೆಚ್ಚಿದ ಯೂತ್ ಐಕಾನ್ ಅವಾರ್ಡ್ಗೆ ಅವರು ನಾಮಿನೇಟ್ ಆಗಿದ್ದರು. ಸೊ ಅದು ಅವ್ರಿಗೆ ಸಿಕ್ಕಿದೆ ಕೂಡ, ಅಂದರೆ ಹೆಚ್ಚಿನ ವೋಟಿಂಗ್ಸಿಂದ ಅವರು ಗೆದ್ದಿದ್ದಾರೆ. ಸೊ ಒಂದು ಅವಾರ್ಡ್ ಬಂದು ಸಂಗೀತ ಶೃಂಗೇರಿ ಅವ್ರಿಗೆ ಸಿಕ್ಕಿದೆ. ಸೊ ಎರಡನೇ ಅವಾರ್ಡ್ ಬಂದು ಕಾರ್ತಿಕ್ ಅವ್ರಿಗೆ ಬಂದಿದೆ. ಸೊ ಕಾರ್ತಿಕ್ ಅವ್ರಿಗೆ ಬಂದಿದ್ದ ಅವಾರ್ಡ್ ಏನು ಅಂತಂದರೆ ಜನ ಮೆಚ್ಚಿದ ಎಂಟರ್ಟೈನರ್ ಅಂತ. ಸೊ ನಾನ್ ಫಿಕ್ಷನ್ ಶೋಸಲ್ಲೆಲ್ಲ ಎಂಟರ್ಟೈನರ್ಸ್ನ ಸೆಲೆಕ್ಟ್ ಮಾಡಿ ನಾಮಿನೇಟ್ ಮಾಡಿದ್ರು. ಸೊ ಅದರೊಳಗಿಂದ ಬಿಗ್ ಬಾಸ್ ಕಡೆಯಿಂದ ಕಾರ್ತಿಕ್ ಅವರಿಗೆ ಸೆಕೆಂಡ್ ಅವಾರ್ಡ್ ಬಂದಿದೆ. ಸೊ ಅದಾದಮೇಲೆ ನಾನ್ ಫಿಕ್ಷನ್ ಶೋ ಅಂತ ಒಂದು ಅವಾರ್ಡ್ ಕೊಡ್ತಾರೆ. ಅಂದರೆ ನಾವೆಲ್ಲ ಇವಾಗ ಸ್ಯಾಟರ್ಡೇ ಸಂಡೇಸ್ ಏನು ಶೋಸ್ ನೋಡ್ತೀವಿ, ಸೊ ರಿಯಾಲಿಟಿ ಶೋಸ್ ಆಗಿರಲಿ ಅಥವಾ ರಾಜಾರಾಣಿ, ಗಿಚ್ಚಿಗಿರಿಗಿಲಿ, ಸೊ ಇದೆಲ್ಲ ನಾನ್ ಫಿಕ್ಷನ್ ಶೋಸ್ ಬರುತ್ತೆ. ಸೊ ನಾನ್ ಫಿಕ್ಷನ್ ಶೋ ಅಲ್ಲಿ ಗೆದ್ದಿರೋದು ಒಂದು ಬಿಗ್ ಬಾಸ್. ಸೊ ಹೋದ್ಸತಿ TRP ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಬಿಗ್ ಬಾಸ್ ನಾನ್ ಫಿಕ್ಷನ್ ಶೋ ಅಲ್ಲಿ ಗೆದ್ದಿದೆ. ಸೊ ಅದಾದಮೇಲೆ ಸೀರಿಯಲ್ ಬಗ್ಗೆ ನೋಡೋದಾದರೆ, ಕರಿಮಣಿ ಸೀರಿಯಲಲ್ಲಿ ಕರ್ಣ ಪಾತ್ರಕ್ಕೆ 2 ಅವಾರ್ಡ್ ಬಂದಿದೆ. ಬಟ್ ಯಾವ್ದ್ಯಾವುದು ಆ್ಯಕ್ಚುಲಾಗಿ ಬಂದಿರೋದು ಅದು ಜನ ಮೆಚ್ಚಿದನ ಮನೆ ಮೆಚ್ಚಿದನ ಗೊತ್ತಿಲ್ಲ. ಬಟ್ ಒಂದು ಒಟ್ಟಿನಲ್ಲಿ ಜನ ಮೆಚ್ಚಿದ ಅಥವಾ ಮನೆ ಮೆಚ್ಚಿದ ಎರಡರೊಳಗೆ ಒಂದು ಅವಾರ್ಡ್ ಹೀರೋ ಆಗಿ ಕರ್ಣ ಅವ್ರಿಗೆ ಬಂದಿದೆ. ಸೊ ಅವರ ಆ್ಯಕ್ಟಿಂಗಿಗೆ ಜನ ತುಂಬಾ ಇಷ್ಟಪಡ್ತಾರೆ ಆ್ಯಕ್ಚುಲಿ. ಸೊ ಅವರಿಗೆ ಒಂದು ಅವಾರ್ಡ್ ಬಂದಿದೆ ಅಂತ ಹೇಳ್ಬೋದು. ಸೊ ಇದಿಷ್ಟು ಇವಾಗ ಸದ್ಯಕ್ಕೆ ಲೀಕ್ ಆಗಿರುವಂಥದ್ದು ಒಂದಿಷ್ಟು ಫೋಟೋಸ್ ಅಥವಾ ಏನು ಇನ್ಫಾರ್ಮೇಷನ್ ಹೋಗಿ ಬಂದಿರೋರು ಹೇಳಿರೋದು. ಸೊ ಅದು ಬಿಟ್ಟು ಇನ್ನೂ ಸಾಕಷ್ಟು ಅವಾರ್ಡ್ಸ್ ಇದೆ, ಅದೆಲ್ಲನೂ ಒಂದೊಂದೇ ರಿವೀಲ್ ಮಾಡ್ತಾರೆ. ಸೊ ಅನುಬಂಧ ಅವಾರ್ಡ್ಸ್ ಯಾವಾಗಿದೆ ಅಂತ ನೋಡೋದಾದರೆ ಎಕ್ಸಾಕ್ಟ್ ಡೇಟ್ನ ಇನ್ನೂ ರಿವೀಲ್ ಮಾಡಿಲ್ಲ. ಸೊ ಬಟ್ ಈ ಒಂದು ತಿಂಗಳಲ್ಲೇ ಇರುತ್ತೆ. ಸೊ ರಾಜಾರಾಣಿ ಇನ್ನೇನು ಮುಗಿಯೋಕ್ಕೆ ಬಂದಿದೆ. ಸೊ ರಾಜಾರಾಣಿ ಮುಗಿದ ತಕ್ಷಣವೇ ಅನುಬಂಧನ ಹಾಕ್ತಾರೆ, ಅಥವಾ ಮಧ್ಯಕ್ಕೆ ಒಂದು ವಾರ ಗ್ಯಾಪ್ ತೊಗೊಂಡು ಅನುಬಂಧನ ಹಾಕೋದು. 3 days ಕಂಟಿನ್ಯೂಸ್ ಆಗಿ ಅನುಬಂಧ ಇರುತ್ತೆ. ಸೊ ಆ ಥರ ನೋಡಿ ಹಾಕ್ತಾರೆ. ಈ ವರ್ಷ 11ನೇ ಅನುಬಂಧ ಸೀಸನ್ ಇದು. ಅಂದರೆ ಹೋದ ವರ್ಷ 10ನೇದು ಆ್ಯನಿವರ್ಸರಿ ಆಗಿತ್ತು, ಈ ವರ್ಷ 11ನೇ ಅನುಬಂಧ. ಸೊ ತುಂಬಾ ಚೆನ್ನಾಗಿರುತ್ತೆ. ಪ್ರೊಮೋ ಕೂಡ ಎಲ್ಲ ಬಿಟ್ಟಿದ್ದಾರೆ. ಬಟ್ ಡೇಟ್ ಯಾವತ್ತು ಅಂತ ಕನ್ಫರ್ಮ್ ಆಗಿ ಇನ್ನೂ ಅನೌನ್ಸ್ ಮಾಡಿಲ್ಲ. ಸೊ ಮೋಸ್ಟ್ ಪ್ರಾಬಬ್ಲಿ ಈ ತಿಂಗಳಲ್ಲೇ ಪಕ್ಕಾ ಇರುತ್ತೆ. ನೆಕ್ಸ್ಟ್ ಮಂತಿಂದ ಬಿಗ್ ಬಾಸ್ ಸ್ಟಾರ್ಟ್ ಆಗೋದ್ರಿಂದ ಬಿಗ್ ಬಾಸ್ ಸ್ಟಾರ್ಟ್ ಆಗೋದು ಒಳಕ್ಕೆ ಅನುಬಂಧನ ಮುಗಿಸ್ತಾರೆ. ಸೊ ನೆಕ್ಸ್ಟ್ ವೀಕ್ ಇಲ್ಲ ಆದರೆ ನೆಕ್ಸ್ಟ್ ವೀಕ್ ಒಳಗೆ 15 days ಒಳಗಡೆ ಅನುಬಂಧ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಗೆ ಏನು ಅನಿಸುತ್ತೆ, ಯಾರ್ಯಾರಿಗೆ ಯಾವ್ಯಾವ ಅವಾರ್ಡ್ ಬಂದಿದ್ದು ನಿಮಗೆ ಖುಷಿ ಆಯಿತು ಅಂತ ಕೂಡ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲರೂ ಅನುಬಂಧನ ಮಿಸ್ ಮಾಡದೆ ನೋಡ್ತೀರಾ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ರಕ್ಷಾ ಚಾನಲ್ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ಬಂದು ರಕ್ಷಾ ರೆಡ್ಡಿ ಅಂತ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.